श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः राघवेन्द्रवरदेन्द्रगुरुभ्यो नमः शुक्लाम्बरधरं देवं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथा वरदेन्द्रपदाम्भोजा सदा मानसपूजकं जगन्नाथार्यप्रियं शान्तं वरदेशार्यगुरुं भजे. ಸಕಲ ಅಧ್ಯಾತ್ಮ ಹರಿದಾಸ ಬಂಧುಗಳಿಗೆ, ಪೂಜ್ಯ ಅಪಣಾಚಾರ್ಯರಿಗೂ ಪೂಜ್ಯ ಗುರಾಚಾರ್ಯರಿಗೂ ವಿಜಯಲಕ್ಷ್ಮಿಯವರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇವತ್ತು ಸುಪ್ರಭಾತ ಸೇವೆಯಲ್ಲಿ ಈ ವಾಸುವಿ ದಂಪತಿಗಳ ಮಗ ವಿಷ್ಣು ಒಳ್ಳೆಯ ರೀತಿಯಿಂದ ಸುಪ್ರಭಾತ ಸೇವೆ ಮಾಡಿದ್ದಾನೆ. ಅವರ ತಾಯಿಯವರು ಹೇಳಿದರು, ನನ್ನ ಮಗ ಸುಪ್ರಭಾತಕ್ಕಾಗಿ ಬೆಂಗಳೂರಿನಿಂದ ಬಂದಿದ್ದಾನಂತೆ. ಈ ದೀಕ್ಷೆ ನಮ್ಮಲ್ಲಿ ಬರಬೇಕು, ಪರಮಾತ್ಮನ ವಿಷಯದಲ್ಲಿ ದೀಕ್ಷೆ ಬರಬೇಕು. ಆ ದೀಕ್ಷೆಯನ್ನು ಕಂಡು ನನಗೆ ಬಹಳ ಖುಷಿಯಾಗಿದೆ. ಇಂಥ ಒಂದು ಮಕ್ಕಳು ನಮ್ಮ ಭಾರತ ಭೂಮಿಯಲ್ಲಿ ಜನಿಸಲಿ, ಎಲ್ಲರೂ ಆ ರೀತಿಯಾಗಿ ಆ ಹುಡುಗನ, ಆ ವಿದ್ಯಾರ್ಥಿಯ ಒಂದು ಅನುಕರಣೆಯನ್ನು ಮಾಡಲಿ ಅಂತ ಹೇಳುತ್ತಾ, ಆಮೇಲೆ ಇನ್ನೊಬ್ಬರು ಅವರ ಅಭಿಮಾನಿಗಳು ಹೇಳಿದರು, ತಂದೆ ತಾಯಿಗಳ ಮಾತು ಕೇಳ್ತಾ ಇದ್ದೇನೆ ವಿಷ್ಣು ಅಂತ ಹೇಳಿ. ನಿಜವಾಗಿಯೂ ಇಂಥ ಕಲಿಕಾಲದಲ್ಲಿ ಇಂಥ ಸುಪುತ್ರರು ಇದ್ದಾರೆ ಅಂದರೆ ಆ ದಂಪತಿಗಳು ಬಹಳ ಪುಣ್ಯ ಮಾಡಿದ್ದಾರೆ. ಆ ದಂಪತಿಗಳ ಒಂದು ಆದರ್ಶ, ಆ ಮಕ್ಕಳ ಆದರ್ಶ ಎಲ್ಲರೂ ಪಾಲಿಸ್ರಿ ಅಂತ ಹೇಳುತ್ತಾ, ಇವತ್ತಿನ ಒಂದು ವೆಂಕಟದಾಸರ ಚರಿತಾಂಶ ಭಾಗದಲ್ಲಿ ನಾವು ವಿಷಯಗಳನ್ನು ನೋಡೋಣ. ನಿನ್ನೆ ದಿನ ನಾವು ವೆಂಕಟದಾಸರ ಜ್ಯೇಷ್ಠ ಪುತ್ರಿಯ ವಿವಾಹ, ನಂತರದೇ ಆಗಿರ್ತಕ್ಕಂಥ ಆಘಾತ ವಿಷಯಗಳು, ಅವರ ಪತ್ನಿಯ ಅಗಲಿಕೆ, ಮಗಳ ಅಗಲಿಕೆ, ಎರಡು ಸಣ್ಣ ಜೀವಿಗಳ ಅಗಲಿಕೆ, ಆ ಸಂದರ್ಭದಲ್ಲಿ ಆಘಾತವಾದಾಗ ಅವರ ಆಂತರ್ಯ ಖುಷಿಯಲ್ಲಿ ಎಲ್ಲ ಸಾಂತ್ವನ ಬಂದು ಹೇಳುವವರಿಗೆ ಅವರು ಪುನಃ ಊಟ ಸಾಂತ್ವನ ಹೇಳ್ತಕ್ಕಂಥ ರೀತಿ ಇವೆಲ್ಲಗಳನ್ನು ನೋಡಿ ಕೊನೆಗೆ ಈ ಸಂಸಾರದಲ್ಲಿ ಏನೂ ಇಲ್ಲ ಅಂತೇಳಿ ತಿಳ್ಕೊಂಡು ಕುಪ್ಪೇರಾಯರು, ಶ್ಯಾಮಸುಂದರದಾಸರು, ಬಾಲ್ಯದಲ್ಲಿ ಕಟ್ಟಾಚಾರ್ಯರು ಹೇಳ್ತಕ್ಕಂಥ ಉಪದೇಶಗಳನ್ನು ಸ್ಮರಿಸಿಕೊಂಡು ಪರಮಾತ್ಮನ ದಾಸತ್ವ ದೀಕ್ಷೆಯನ್ನು ಪಡೆಯಲು ಅವ್ರು ಏನು ಮಾಡ್ತಾರಂದರೆ, ಪಂಢರಾಪುರಕ್ಕೆ ಯಾತ್ರೆಯನ್ನು ಮಾಡ್ತಾರೆ. ಕೂಸಿಗೆ ಈ ಸಂದರ್ಭದಲ್ಲಿ ಕೂಸಿಗೆ ಮುತ್ತಿಯವರನ್ನು, ಪರದೇಶ ವಿಠಲರನ್ನ ಸ್ಮರಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ, ಅವರ ಒಂದು ಉಪದೇಶದಲ್ಲಿ ಅವರು ಪಂಢರಾಪುರ ಕ್ಷೇತ್ರಕ್ಕೆ ಬಂದು ಇಳಿತಾರೆ. ಬಹಳ ಉತ್ಸಾಹ, ಜೀವನದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ತಿರುವು ಅಥವಾ ಮಹತ್ತರವಾಗಿರ್ತಕ್ಕಂಥ ಒಂದು ಘಟನೆ ಅವರ ಜೀವನದಲ್ಲಿ ನಡೀತಾ ಇದೆ. ಜೀವನದ ಉದ್ದೇಶವೇ ಅದು, ಪರಮಾತ್ಮನನ್ನು ಕಾಣಬೇಕು. ಈಗಾಗಲೇ ಅವರು ಅನೇಕ ಬಾರಿ ಸುಳಾದಿಗಳನ್ನು, ವಿಜಯದಾಸರ ಸುಳಾದಿ, ಪ್ರಾರ್ಥನಾ ಭಾಗ ಸುಳಾದಿಗಳು ಮತ್ತು ಕ್ಷೇತ್ರ ಮಹಿಮಾ ಸುಳಾದಿಗಳು, ಪಂಢರಪುರದ ಕ್ಷೇತ್ರ ಮಹಾತ್ಮೆ, ಇವೆಲ್ಲವುಗಳನ್ನು ಸಂಪೂರ್ಣ ಓದಿಕೊಂಡು ಮನನ ಮಾಡಿಕೊಂಡಿರ್ತಾರೆ. ಅನೇಕ ಹರಿದಾಸರು ಬರೆದಿರತಕ್ಕಂಥ ಪಂಢರೀಪುರದ ಪಾಂಡುರಂಗನ ಸ್ತೋತ್ರ ಪದಗಳನ್ನು ಅವರು ಹಾಡಿ ಮನನ ಮಾಡಿಕೊಂಡಿರ್ತಾರೆ. ಅವೆಲ್ಲವುಗಳ ಒಂದು ವಿಶೇಷ ಸಂಗ್ರಹದಿಂದ ಮತ್ತು ಮನುಷ್ಯನ ಆಸೆ ಈಡೇರುವ ಸಂದರ್ಭವನ್ನು ನೆನೆಸಿಕೊಂಡವರು ಪಂಢರಪುರ ಕ್ಷೇತ್ರಕ್ಕೆ ಬರುತ್ತಾರೆ. ಚಂದ್ರಾಮ ಭಾಗ ನದಿಯ ತೀರ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ. ಅನೇಕ ಕಾರ್ಯಗಳನ್ನು ಪೂರ್ಣಗೊಳಿಸಿಕೊಂಡು ವಿಠ್ಠಲನ ದರ್ಶನಕ್ಕೆ ಹೋಗ್ತಾರೆ. ಹೋಗುವಾಗ ಜಗನ್ನಾಥದಾಸರ ಒಂದು ಹಾಡನ್ನು ಮನದಲ್ಲಿ ಸ್ಮರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರು. ಎಂದು ಕಾಂಬೆನು ಪಾಂಡುರಂಗ ಮೂರುತಿಯ, ಪಾಂಡುರಂಗ ಮೂರುತಿಯ, ಇಂದು ಭಾಗ ನಿವಾಸ ನರನ ಸಾರಥಿಯ. ಈ ಒಂದು ಪದದಲ್ಲಿ ಜಗನ್ನಾಥದಾಸರು ಪಾಂಡುರಂಗ ವಿಠ್ಠಲನ ಅಪಾದಿ ಮೌಳಿ ಪರ್ಯಂತ ಸ್ತೋತ್ರ ಮಾಡಿದ್ದಾರೆ. ಆ ಒಂದು ಆ ಮೂರ್ತಿಯನ್ನು ಅವರು ಮನದಲ್ಲಿ ನೆನೆಸಿಕೊಂಡು ಬಹಳ ಉತ್ಸಾಹದಿಂದ ನಾನು ಪಾಂಡುರಂಗನ ಮೂರ್ತಿಯನ್ನು ಎಂದು ನೋಡ್ತೀನಿ ಅಂತ ಹೇಳಿ
ಉತ್ಸಾಹದಿಂದ ದೇವಸ್ಥಾನಕ್ಕೆ ಬರುತ್ತಾರೆ. ದೇವಸ್ಥಾನದ ಒಂದು ಮೆಟ್ಟಲನ್ನು ಹತ್ತುವಾಗ ಕಾರ್ಯೋತ್ತಮವಾಗಿ ಎಲ್ಲ ಗುರುಗಳನ್ನು ಚಿಂತಿಸ್ತಾರೆ. ತಮಗೆ ಮಾರ್ಗದರ್ಶನ ಮಾಡತಕ್ಕಂಥ ಎಲ್ಲ ಗುರುಗಳನ್ನು ತಮ್ಮ ಮನೆತನದ ಪರದೇಶ ವಿಠಲನ್ನು ವಿಶೇಷವಾಗಿ ಸ್ಮರಿಸುತ್ತಾ ದೇವಾಲಯದ ಪ್ರವೇಶ ಮಾಡಿದಾಗ ಅವರಿಗೆ ಅಲ್ಲಿ ಭಗವಂತನ ಪುಟ್ಟ ಪಾದಗಳು ಕಾಣ್ತವೆ. ಬಲು ಆನಂದ ಭರಿತರಾಗ್ತಾರೆ. ಬಹುಜನ್ಮದ ಪಾಪ ನೀಗಿತು ಅಂಥೇಳಿ ಒಂದು ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಆವಾಗ ಅವರು ಜಗನ್ನಾಥದಾಸ ಮಾಡ್ತಕ್ಕಂಥ ಇನ್ನೊಂದು ಕೃತಿಯನ್ನು ಅವರು ಅಲ್ಲಿ ಸ್ಮರಣೆ ಮಾಡ್ತಾರೆ. ನೋಡಿದೆ ವಿಠಲನ ನೋಡಿದೆ, ನೋಡಿದೆನು ಕಂಗಳಲ್ಲಿ ತನು ಬೀಡಾಡಿದನು ಚರಣಾಬ್ಜದಲ್ಲಿ, ಕೊಂಡಾಡಿದನು ವದನದಲ್ಲಿ ವರಗಳ ಬೇಡಿದೆನು ಮನದಣಿಯ ವಿಠಲನ ನೋಡಿದೆ, ವಿಠಲನ ನೋಡಿದೆ. ಇಂದಿರಾ ವಲ್ಲಭನ ತಾವರೆ ಗಂಧ ನಂದಿಸಿ ತಪ ತಪ ಎಂತೆಂದು ಪೇಳ್ದನು ಯುವತಿ ವೇಷದಿ, ಒಂದು ಗರಳನ ಸುತಿಸಿದನು ಪುರಂದರಾನುಜನಾಗಿ ದಿವಿಜಳು ಕುಂದದರ್ಚನೆ ಗೊಂಬ ತನಕ ಸನಂದನಾದಿ ಮುನೀಂದ್ರ ಹೃದಯ ಸುಮಂದಿರನ ಮಮ ಕುಲದ ಸ್ವಾಮಿಯ ನೋಡಿದೆ, ವಿಠಲನ ನೋಡಿದೆ. ನೋಡಿದೆನು ಕಂಗಳಲ್ಲಿ ತನು ವೀಡಾಡಿದನು ಚರಣಾಬ್ಜದಲ್ಲಿ, ಕೊಂಡಾಡಿದನು ವದನದಲ್ಲಿ ವರಗಳ ಬೇಡಿದನು ಮನದಣಿಯ ವಿಠಲನ ನೋಡಿದೆ, ವಿಠಲನ ನೋಡಿದೆ. ಈ ರೀತಿಯಾಗಿ ಸ್ಮರಣೆ ಮಾಡುತ್ತಾ ಗರ್ಭಗೃಹವನ್ನ ಪ್ರವೇಶ ಮಾಡ್ತಾರೆ. ವೆಂಕಟದಾಸರ ಕಣ್ಣುಗಳಲ್ಲಿ ಕಂಬನಿ ಬರ್ತಾ ಇದೆ. ಆ ಅದ್ಭುತ ದೃಶ್ಯವನ್ನ ನೋಡ್ತಾರೆ. ಕಣ್ಣು ಮುಚ್ಚಿಕೊಂಡು ಪರಮಾತ್ಮನ ಧ್ಯಾನ ಮಾಡ್ತಾರೆ. ಇಟ್ಟಿಯ ಕಲ್ಲು ಮೇಲೆ ನಿಂತಿರ್ತಕ್ಕಂಥ ಪುಣ್ಯ ಮೂರ್ತಿಯ ಸ್ಪಷ್ಟ ರೂಪದ ದರ್ಶನ ಆಗ್ತದೆ ಅವರಿಗೆ. ನಾವು ಬರೀ ಕಲ್ಲು ನೋಡಿ ಬರ್ತೀವಿ. ಅವ್ರು ಸಾಕ್ಷಾತ್ ಪರಮಾತ್ಮನನ್ನ ಆ ಒಂದು ಆಕೃತಿಯಲ್ಲಿ, ಆ ಮೂರ್ತಿಯಲ್ಲಿ ಅವ್ರು ನೋಡ್ತಾರೆ. ಭಕ್ತಿಯ ಉತ್ಸಾಹದಿಂದ ಕ್ರಮಿಸ್ತಾರೆ. ಕೈಗಳನ್ನು ಜೋಡಿಸಿ ನಮ್ಮಂತರಾದ್ರೆ ಏನೇನು ಬಿಡ್ತಿದ್ವಿ, ನನ್ನ ಮಗನಿಗೆ ಮದುವೆ ಮಾಡ್ಸಪ್ಪ, ನನ್ನ ಮಗನಿಗೆ ನೌಕರಿ ಕೊಡ್ಸಪ್ಪ, ಏನೇನೋ ಲೌಕಿಕ ಆಸೆಗಳನ್ನ ಅವನು ಬೇಡ್ತೀವಿ. ಆದರೆ ವೆಂಕಟದಾಸರು ಭಕ್ತಿಯ ಉತ್ಸಾಹದಿಂದ ಲಕ್ಷ್ಮೀ ಪಾದದಲ್ಲಿ ಏನು ಕೇಳ್ತಾರೆ ಅಂದರೆ, ನಿನ್ನ ಭಕ್ತಿ ಒಂದೇ ಸಾಕು, ನಿನ್ನ ಭಕ್ತಿ ಒಂದೇ ಸಾಕು ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಪರಮಾತ್ಮ ನಿನ್ನ ದಾಸತ್ವವನ್ನು ಕೊಟ್ಟು ನನಗೆ ಉದ್ಧರಿಸು ಅಂತ ಹೇಳಿ ಬೇಳ್ಕೊಂಡಾಗ ಪರಮಾತ್ಮ ಅವರಿಗೆ ಅದಕ್ಕೆ ಒಂದು ಸಾಕ್ಷಿಯಾಗಿ ಪಾಂಡುರಂಗ ವಿಠಲ ಎಂಬ ಅಂಕಿತ ಮಾಲೆಯನ್ನ ಅವರ ಕೊರಳಿಗೆ ಹಾಕಿದಂತೆ ಭಾಸವಾಗ್ತದೆ. ಅವರು ಮಂತ್ರಮುಗ್ಧರಾಗ್ತಾರೆ. ಆ ಕರುಣಾಸಾಗರನ ಕೃತಜ್ಞತಾ ಭಾವ, ಪರಮಾತ್ಮ ಯಾವಾಗಲೂ ಭಕ್ತರಿಗೆ ಕೃತಜ್ಞನಾಗ್ತಾನೆ, ನಾವು ಮಾತ್ರ ಕೃತಜ್ಞರಾಗ್ತೀವಿ. ಅದು ಯಾವಾಗಲೂ ಭಕ್ತರನ್ನು ಉದ್ಧಾರ ಮಾಡಕ್ಕೆ ಕಾಯ್ತಾ ಇರ್ತಾನಂತೆ. ಇವರ ಮೇಲೆ ಇರತಕ್ಕಂಥ ಎಲ್ಲ ಹರಿದಾಸರ ಅನುಗ್ರಹ, ಆ ಒಂದು ಪುಣ್ಯ ಪ್ರಭಾವದಿಂದ ಪರಮಾತ್ಮನ ಪಾಂಡುರಂಗನ ದರ್ಶನ ಆಗ್ತದೆ. ಆನಂದ ಭಾಷ್ಪ ಸುರಿಸ್ತಾರೆ. ಅದೇ ಒಂದು ಭಾವದಲ್ಲಿ ಇಂದು ಜನ್ಮ ಸಾರ್ಥಕವಾಯಿತು, ಇಂದು ಭಾಗದಿ ಇರುವ ದೇವನ ಕಂಡು ಅಂತ ಹೇಳಿ ಒಂದು ಪದವನ್ನ ಆ ಕ್ಷಣದಲ್ಲಿ ಅವರು ರಚನೆ ಮಾಡ್ತಾರೆ. ಪರಮ ಪಾತಕದಿಂದ ಪರಿಪರಿ ಕಷ್ಟದಿಂದ ನರಳುತ್ತಿರುವ ಗುರುಗಳ ಕರುಣದಿಂದ ಪರಮ ಪ್ರೀತಿಯಿಂದ ಗರಿದು ಆಶೀರ್ವಾದದ ಚೆರಿಯ ಇಂದಿಗೆ ಫಲಿಸಿತು ಕಾಣೆ, ಶ್ರೀ ಪಾಂಡುರಂಗ ವಿಠಲನ ಮೂರ್ತಿಯ ಕಂಡೆ, ಪರಮಧನ್ಯನು ನಾನು, ಪರಮಧನ್ಯನು ನಾನು. ಇಂದಿನ ದಿನದಿಂದ ಗುರು ಮುಖ್ಯ ಪ್ರಾಣ ಪ್ರಸನ್ನರಾಯನ ದಯ ಫಲಿಸಿತು ಇಂದಿಗೆ, ತಿಳಿ ಸತ್ಯ ದುರುಳರಿಗಿದು ಅಸಹ್ಯವಾದರು, ಅರಿತವರಿಗಿದು ಪರಮ ರಹಸ್ಯ ಕಾಣು. ಶರಣರ ಪಾಲಕನೆಂಬ ಬಿರುದು ಕತ್ತ ಸ್ವಾಮಿ, ತಿರುಮಲ ಎನ್ನಗೆ ಒಲಿದ, ತಿರುಮಲ ಎನ್ನಗೆ ಒಲಿದ ಅಂತ ಹೇಳಿ ಪುಂಡಲೇಕ ವರದನನ್ನ ಅವರು ತಿಳಿಸ್ತಾರೆ. ಅಗಮ್ಯ ಚರಿತನ ದಿವ್ಯ ದರ್ಶನದ ಸುದ್ದಿಯಲ್ಲಿ ಈಜುತ್ತಾ ಭಕ್ತಿಯ ಸಾರದಿಂದ ಉಕ್ಕಿ ಹರಿದ ಹರಿದಾಸರನ್ನು ಯಾರು ಹಿಡಿಯಲು ಸಾಧ್ಯ? ತನ್ನ ದೃಢಭಕ್ತಿಯನ್ನು ಅರಿತ ಮೇಲೆ ಹರಿದಾಸರಿಗೆ ಇನ್ನೇನು ಬೇಕು? ಅನುಭವಾಮೃತ ಸಾರವನ್ನು ನೀಡಿದ ಮೇಲೆ ಹರಿದಾಸನಿಗೆ ಇನ್ನೇನು ಬೇಕು? ನೀನೇ ಗತಿ, ನೀನೇ ಗತಿ ಎಂದು ಬಂದ ನಿಜ ಭಕ್ತನಿಗೆ ತನ್ನ ದಾಸ್ಯವನ್ನು ನೀಡಿದ ಮೇಲೆ ಇನ್ನೇನು ಬೇಕು? ಕರುಣಾರ್ಥ ಪೂರ್ಣನ ಸಾಕ್ಷಾತ್ಕಾರ ಪಡೆದ ಮೇಲೆ ಇನ್ನೇನು ಬೇಕು? ಧನ್ಯನು, ಪರಮಧನ್ಯನು ನಾನು, ಪರಮಧನ್ಯನು ನಾನು ಎಂದು ವಿವಿಧ ರೀತಿಯಲ್ಲಿ ಪರಮಾತ್ಮನ
ಸ್ತುತಿಸುತ್ತಾ ಪುನಃ ಅವರು ಸಂತಿಗೆಲ್ಲೂರಿಗೆ ಬರುತ್ತಾರೆ. ಅವರ ಜನ್ಮ ಸಾರ್ಥಕವಾಗ್ತದೆ. ಮುಂದೆ ಅವರು ಬಂದ ನಂತರ ಸಂಪೂರ್ಣವಾಗಿ ಒಂದು ದಾಸತ್ವ ಒಂದು ನೆಲೆಯಲ್ಲಿ ಜೀವನವನ್ನು ಸಾಕ್ತಾರೆ ಮತ್ತು ಹೆಚ್ಚು ಹೆಚ್ಚು ಅಂತರಂಗ ತತ್ವ ಬೆಳೀತಾ ಇದೆ. ಪುರಾಣ ಪುಣ್ಯಕಥೆಗಳು ಪಾರಾಯಣಗಳು ಮತ್ತು ಹೆಚ್ಚಾಗ್ತವೆ. ಈ ರೀತಿ ಇರ್ತಕ್ಕಂಥ ಸಮಯದಲ್ಲಿ ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ಅವರ ನೇತೃತ್ವದಲ್ಲಿ ಅವರ ಅಧ್ವರ್ಯದಲ್ಲಿ ನಡೀತಾವೆ. 1992ನೇ ಇಸವಿಯಲ್ಲಿ ನಮ್ಮ ಸಂತೆಕಲ್ಲು ಗ್ರಾಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಭ್ರಮ. ಯಾಕಂದ್ರೆ ಗುರುಜಗನ್ನಾಥದಾಸರ ವರದೇಶ ವಿಠ್ಠಲ ಗುರುಗಳಾಗಿರ್ತಕ್ಕಂಥ ಗುರುಜಗನ್ನಾಥದಾಸರ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿ ಪೂಜ್ಯ ಅಪಣಾಚಾರ ಅಪೇಕ್ಷೆ. ಅಪಣಾಚಾರ ಬರ್ತಾರಂದ್ರೆ ನಮ್ಮ ಮನೇಲಿ ದೊಡ್ಡ ಹಬ್ಬದ ವಾತಾವರಣ. ನಮ್ಮ ತಂದೆಯವರಿಗಂತೂ ಬಹಳ ಖುಷಿ, ಗುರುಗಳು ಬರ್ತಾರೆ, ಮನೆತನ ಉದ್ಧಾರ ಮಾಡತಕ್ಕಂಥ ಗುರುಗಳು ಬರ್ತಾರೆ ಅಂತ ಹೇಳಿ. ಆವಾಗ ಸಂತಿಕೆಲ್ಲ ನಡಬೇಕಂತ ಸಂಕಲ್ಪ ಮಾಡಿದಾಗ ಇದು ಗುರುಗಳ ಆಜ್ಞೆ ಮಾಡಲೇಬೇಕು ಅಂತ ಹೇಳಿ ತಮ್ಮೆಲ್ಲ ಬಳಗದವರನ್ನ ಸಂಪರ್ಕಿಸಿ, ಇವರ ಮಾತನ್ನು ಮೀರೋರು ಯಾರು ಇದೆಯಲ್ಲ, ಆದರೂ ಎಲ್ಲರಿಗೂ ತಿಳಿಸುವ ಉದ್ದೇಶದಿಂದ ಒಂದು ಸಭೆಯನ್ನ ಮಾಡಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ ಗುರುಗಳು ಬರ್ತಾ ಇದ್ದಾರೆ. ಹಿಂದಕ್ಕೆ ಗುರುಜಗನ್ನಾಥದಾಸರು ಯಾವ ರೀತಿಯಾಗಿ ಬಂದು ನಮ್ಮ ವಂಶವನ್ನ ಉದ್ಧಾರ ಮಾಡಿದ್ದಾರೆ. ಪುನಃ ಈಗ ಅವರ ವಂಶಿಕರಾಗಿರ್ತಕ್ಕಂಥ ಪೂಜ್ಯ ಅಪಣಾಚಾರ್ಯರು ಗೌತಾಳಂ ಅವರು ನಮ್ಮ ಗ್ರಾಮಕ್ಕೆ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಬರ್ತಾರೆ. ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು, ತನುಮನ ಧನಗಳಿಂದ ಸೇವೆ ಮಾಡಿ ಗುರುಗಳನ್ನ ಪ್ರೀತಿ ಪಡಿಸಬೇಕು ಅಂತ ಹೇಳಿ ಎಲ್ಲ ಪೂಜ್ಯರಿಗೆ ಎಲ್ಲ ಹಿರಿಯರಿಗೆ ಅವರು ಮತ್ತು ಕಿರಿಯರಿಗೆ ಆಜ್ಞಾಪನೆ ಮಾಡ್ತಾರೆ. ಆ ರೀತಿಯಾಗಿ ಆ ಬಯಕೆಯನ್ನ ಪೂರೈಸುವ ದೃಷ್ಟಿಯಿಂದ ಅವರು ಆ ಆರಾಧನೆ ಮಾಡಲಿಕ್ಕೆ ಒಪ್ಪಿಕೊಳ್ತಾರೆ. ಆರಾಧನೆ ಮಾಡಬೇಕಾದ್ರೆ ಹಾಗೆಲ್ಲ ಎಲ್ಲರನ್ನ ಗಣ್ಯರನ್ನ ಆಹ್ವಾನ ಮಾಡಬೇಕು. ಬಂದಿರ್ತಕ್ಕಂಥ ಅತಿಥಿಗಳಿಗೆ ಉಪಹಾರ ತೀರ್ಥ ಪ್ರಸಾದ ವ್ಯವಸ್ಥೆ ಆಗಬೇಕು. ಆಮೇಲೆ ಎಲ್ಲಕ್ಕೂ ಮಿಗಿಲಾಗಿ ಆ ಒಂದು ಸಂದರ್ಭ ಹೇಗಿರ್ತಂದ್ರೆ ಕರ್ಣಿಕ ವೃತ್ತಿ ಹೋಗಿರ್ತದೆ, ಅಧಿಕಾರ ಇಲ್ಲದ ಸಂದರ್ಭ. ಆದರೂ ಸಹಿತ ಅದನ್ನ ನಿರ್ಜ್ಞವಾಗಿ ನಡೆಸಬೇಕಂತ ಹೇಳಿ ಕೆಲವರಪ್ಪನ ಮಂದಿರಕ್ಕೆ ಹೋಗಿ ಈ ಕಾರ್ಯದ ಭಾರವನ್ನ ಒಪ್ಪಿಸ್ತಾರೆ. ಪರಮಾತ್ಮ ಮುಂದಕ್ಕೆ ಗುರುಜಗನ್ನಾಥದಾಸರನ್ನ ಆಹ್ವಾನಿಸಿ ವರದೇಶ ವಿಠ್ಠಲನ ಉದ್ಧರಿಸಿದಂತೆ ಇವತ್ತು ಪೂಜ್ಯ ಅಪಣಾಚಾರ್ಯ ಗುರುಗಳನ್ನ ನಮ್ಮ ಗ್ರಾಮಕ್ಕೆ ಆಹ್ವಾನಿಸಿ ನಮ್ಮೆಲ್ಲರನ್ನು ಉದ್ಧಾರ ಮಾಡುತ್ತಂದೆ ಮತ್ತು ನೀನೇ ನಿಂತು ಕೃಪೆ ತೋರಿ ಈ ಕಾರ್ಯದ ಯಶಸ್ಸಿಗೆ ಬಲ ಕೊಡಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಚಳುವರೇಶನ ಹೂ ಕೊಟ್ಟ ರೀತಿಯಲ್ಲಿ ಒಂದು ವರವನ್ನು ಅಭಯವನ್ನ ಕೊಡ್ತಾನೆ. ಇಷ್ಟು ಪ್ರಾರ್ಥನೆ ಮಾಡುವವರೊಳಗೆ ಅದು ಯಾವ ರೀತಿ ಅಂದ್ರೆ ಹೂ ಎತ್ತಿದಷ್ಟು ಸುಲಭವಾಗಿ ಪ್ರತಿಯೊಂದು ಕಾರ್ಯದ ವ್ಯವಸ್ಥೆ ಆಗ್ತದೆ. ಎಲ್ಲ ಪ್ರವಚನದ ವ್ಯವಸ್ಥೆ, ಪ್ರವಚನಕಾರ ವ್ಯವಸ್ಥೆ, ಸಂಗೀತಗಾರ ವ್ಯವಸ್ಥೆ, ದಾಸವಾಣಿ ವ್ಯವಸ್ಥೆ ಮತ್ತು ತೇರಭಾವ ಸಂಖ್ಯೆಗಳ ಭಕ್ತರ ಸಂಖ್ಯೆಗೆ ಅನುಗುಣವಾಗಿ ಉಪಹಾರ ಊಟದ ವ್ಯವಸ್ಥೆ ಮತ್ತು ಸ್ಥಳದ ವ್ಯವಸ್ಥೆ. ಸ್ಥಳದ ವ್ಯವಸ್ಥೆ ಅಂತೂ ಇವರ ಅಭಿಮಾನಿಯಾಗಿರ್ತಕ್ಕಂಥ ಸಂತಿಕೆಲ್ಲೂರಿನಲ್ಲಿ ಕಾರ್ಕುಂಟೆ ವೀರಂಗೌಡ ಅಂತ ಹೇಳಿ ಅವರು ನಮ್ಮ ಅಪ್ಪರಿಗೆ ಬಹಳ ಆಪ್ತರಾಗಿರ್ತಕ್ಕಂಥ ಲೌಕಿಕ ಬಂಧುಗಳು, ದತ್ತ ವೀರಶೈವ ಮತಾದಿಗಳು ಮತಾನಿಗಳವರು. ಇವರ ಒಂದು ಆರಾಧನೆ ವಿಷಯವನ್ನು ಕೇಳಿ ಅವರು ಸ್ವತಃ ತಮ್ಮ ಜಾಗವನ್ನ ಬಿಟ್ಟುಕೊಡ್ತಾರೆ. ಸ್ವಚ್ಛಗೊಳಿಸಿ ಎಲ್ಲ ಸೌಕರ್ಯಗಳನ್ನ ಮಾಡಿ ಆ ಸ್ಥಳವನ್ನ ಗುರುಜಗನ್ನಾಥದಾಸ ಆರಾಧನೆ ಮಾಡಲಿಕ್ಕೆ ಬಿಟ್ಟುಕೊಡ್ತಾರೆ. ಈ ರೀತಿಯ ಕೆಲವು ರೈತನ ಪ್ರಾರ್ಥನೆ ಸಲ್ಲಿಸಿದ ನಂತರ ಎಲ್ಲ ವ್ಯವಸ್ಥೆಗಳು ಆಗ್ತವೆ. ನಮ್ಮ ಗೋಣಟ್ಲ ರಾಘವೇಂದ್ರರಾಯರು, ಅವರ ಪುತ್ರರಾಗಿರ್ತಕ್ಕಂಥ ಶ್ರೀನಿವಾಸರಾಯರು ಮತ್ತು ನಮ್ಮ ಹಿರಿಯ ಅಣ್ಣ ಇರ್ತಕ್ಕಂಥ ಹನುಮಂತರಾಯರು ಮತ್ತು ಇನ್ನೊಬ್ಬರು ನಮ್ಮ ದೇಶಮನತ ರಾಮಚಂದ್ರ ಆಚಾರ್ಯ ಅಂತ ಹೇಳಿ ಅವರು ನಮ್ಮ ಲೌಕಿಕ ವಿಷಯದಲ್ಲಿ ನಮ್ಮ ತಂದೆಯವರಿಗೆ ಬಲಗೈ ಇದ್ದಂತೆ ಅವರು. ನಮ್ಮ ಮನೆತನದ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ, ನಮ್ಮ ಮನೆತನ ಎಲ್ಲ ಹೆಣ್ಣುಮಕ್ಕಳ ಮದುವೆಗೆ ಅವರು ಮುಂಚಿತವಾಗಿ ನಿಂತು ಕಂಕ ಕಟ್ಟಿಕೊಂಡು ನಿಂತು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ರಾಮಚಂದ್ರಾಚಾರ್ಯ ಜೋಶಿ ಅವರು. ನಮ್ಮ ಅಣ್ಣನ ಅವರ ಸಂಬಂಧ ಗುರು ಶಿಷ್ಯ ಸಂಬಂಧ ಇತ್ತು. ಅಂತಹ ವ್ಯಕ್ತಿಗಳು
ರಾಮಚಂದ್ರಾಚಾರ್ಯ ಜೋಶಿ ಅಂತ ಹೇಳಿ ಅವರೆಲ್ಲ ನೇತೃತ್ವದಲ್ಲಿ ಈ ಒಂದು ಗುರುಜಗನ್ನಾಥದಾಸರ ಸೇವಕ ಆರಾಧನಾ ಕಾರ್ಯ ನಡೀತಾ ಇದೆ. ಗುರುಗಳು ಆಗಮಿಸ್ತಾರೆ. ಬಹಳ ಖುಷಿ ಆಗ್ತದೆ ಅಪ್ಪರಿಗೆ. ಅವತ್ತಿನ ದೃಶ್ಯವನ್ನು ನಾವು ದೊಡ್ಡವರಾಗಿದ್ವಿ. ಆ ದೃಶ್ಯವನ್ನು ನೋಡಿದ್ರೆ ಇವತ್ತಿನ ನಮಗೆ ಕಣ್ಣು ತುಂಬಿ ಬರ್ತಾ ಇದೆ. ಯಾವ ರೀತಿಯಾಗಿರ್ತಕ್ಕಂಥ ಗುರು ಭಕ್ತಿ ನಮ್ಮ ತಂದೆಯವರು ಇತ್ತೆ ಅಂತ ಹೇಳಿ ಗುರುಗಳನ್ನ ಆಹ್ವಾನಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಗುರುರಾಜರ ವೃಂದಾವನ ತಂದಿರ್ತಾರೆ. ರಾಘವೇಂದ್ರರಾಜ ಖುಷಿಯ ನಂತರ ಗುರುಗಳ ವೃಂದಾವನ ನಮ್ಮ ಒಂದು ಪ್ರಾಂತಕ್ಕೆ ಅಥವಾ ನಮ್ಮ ಮನೆಗೆ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಗುರುಗಳ ವೃಂದಾವನ ತಂದು ಪೂಜೆಯನ್ನು ಮಾಡ್ತಾರೆ. ಆ ಪೂಜೆಯ ಕೈಂಕರ್ಯದಲ್ಲಿ ಅಪರ್ಣಾಚಾರ್ಯರು ಮಾಡ್ತಕ್ಕಂಥ ಪೂಜೆಯ ಕೈಂಕರ್ಯದಲ್ಲಿ ಆ ಸೇವಾ ಭಾಗ್ಯ ನನಗೆ ಒದಗಿತ್ತು ಅಂತ ನನಗೆ ಬಹಳ ಖುಷಿ ಆಗ್ತದೆ. ನಾವು ಅವರ ಒಂದು ಅಸಿಸ್ಟೆಂಟ್ ಆಗಿ ಪೂಜೆಯಲ್ಲಿ ಶಿಷ್ಟಾಗಿ ಏನು ಸೇವಾ ಮಾಡಿದ ಒಂದು ಪುಣ್ಯ ನನಗೆ ಅವತ್ತು ದೊರಕಿತು. ಈ ಸಂದರ್ಭದಲ್ಲಿ ಸಂಗೀತಕಾರರಾಗಿ ನಮ್ಮ ಮಾಧವ ಗುಡಿಯವರ ಶಿಷ್ಯರಾಗಿರ್ತಕ್ಕಂಥ ಧಾರವಾಡದ ಪಾಡೇಕಾರ ಅವರು ಬಂದಿದ್ದರು. ಆನಂತರದಲ್ಲಿ ಅನೇಕ ಹರಿದಾಸರ ಆಗಮ ಆಗಿತ್ತು. ಅನೇಕ ಅಭಿಮಾನಿಗಳು, ದಾಸ ಸಾಹಿತ್ಯ ಆಸಕ್ತರು, ಬ್ರಾಹ್ಮಣ ಬಂಧುಗಳು ಮತ್ತು ಅನೇಕ ವಿದ್ವಾಂಸರುಗಳು ಸಹಿತ ಬಂದಿದ್ದರು. ಜಯತೀರ್ಥಾಚಾರ್ಯ ಮಳಗಿ ಮತ್ತು ಮುರಳೀಧರಾಚಾರ್ಯ ಗಲಗಲಿ ಅವರ ಅಣ್ಣನವರು ಈ ರೀತಿಯಾಗಿ ಚಿರಕಾಲ ನೆನಪಿನಲ್ಲಿ ಉಳಿಯುವಂಥ ಕಾರ್ಯವನ್ನು ನಮ್ಮ ವೆಂಕಟದಾಸರ ನೇತೃತ್ವದಲ್ಲಿ ಅವತ್ತು ಆಗಿತ್ತು. ಆದರೆ ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನು ಹೂ ಬಿಡಿಸಂತೆ ಮಾಡತಕ್ಕಂಥ ವೆಂಕಟರಾಯರು ಮಾತ್ರ ಏನೂ ಅರಿಯದ ಮುಗ್ಧನಂತೆ ಕುಳಿತಿದ್ರು ಅವರು. ಈ ಒಂದು ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ನಾವು ಸಣ್ಣ ಕಾರ್ಯ ಮಾಡಿಬಿಟ್ಟು ಎಲ್ಲ ಮಂದಿಗೆ ಹೇಳ್ತೀವಿ, ನಾನು ಮಾಡೀನಿ ಅಂತ. ಇಷ್ಟೆಲ್ಲ ಕಾರ್ಯಗಳನ್ನು ಹೂ ಬಿಡಿಸಿದಂತೆ ಮಾಡತಕ್ಕಂಥ ವೆಂಕಟದಾಸ ವ್ಯಕ್ತಿತ್ವವನ್ನು ನಾವು ಪರಿಚಯ ಮಾಡ್ಕೋಬೇಕು. ಎಲ್ಲ ಕಾರ್ಯಗಳನ್ನು ದೇವರೇ ನಿಂತು ತನ್ನ ಸೇವಾ ಕಾರ್ಯವನ್ನು ಮಾಡಿಸಿದ್ದಾನೆ. ಆತನ ಕೀರ್ತಿ, ಅದರ ಕೀರ್ತಿ ಅವರ ಭಕ್ತರಿಗೆ ಸಲ್ಲಿಸಕ್ಕದ್ದು ನನ್ನದೇನು ಪಾತ್ರವಿಲ್ಲ ಅಂತ ಹೇಳಿ ಅವರು ಹರ್ಷ ಪಡ್ತಾ ಇದ್ದರಂತೆ. ಇಂಥ ಒಂದು ವ್ಯಕ್ತಿತ್ವ ನಮ್ಮ ವೆಂಕಟದಾಸರದು. ನಂತರದಲ್ಲಿ ಅವರು ಈಶಪ್ರಾಣಾಚಾರ್ಯರಿಂದ ಬರೆಸಿರ್ತಕ್ಕಂಥ ಮಹಾಭಾರತ ನಿರ್ಣಯವನ್ನು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಅವರು ಪಾರಾಯಣ ಮಾಡ್ತಾರೆ. ಅದಕ್ಕಾಗಿ ಒಂದು ದಾಸಕೂಟವನ್ನು ಅವನು ರಚಿಸಿಕೊಳ್ತಾರೆ. ಆ ದಾಸಕೂಟದಲ್ಲಿ ನಮ್ಮ ಕೃಷ್ಣಾಚಾರ್ಯ ಗೋತಿಗಿ ಮತ್ತು ಕೃಷ್ಣಾಚಾರ್ಯ ಮುದಗಲ್ ಮತ್ತು ನಮ್ಮ ವೈಸಮನಸದ ಕೃಷ್ಣಾಚಾರ್ಯ ಸಂತಿಕೆಲ್ಲೂರು ಇನ್ನೂ ಅನೇಕ ಜನರು ಕೂಡಿಕೊಂಡು ಅವರು ಸುಮಾರು ಪ್ರದೇಶಗಳಲ್ಲಿ ಈ ತಾತ್ಪರ್ಯ ನಿರ್ಣಯವನ್ನು ಪಾಲನ ಮಾಡ್ತಾರೆ. ಸಂತಿಕೆಲ್ಲೂರು, ಮುದ್ಗಲ್, ಲಿಂಗಸೂರು, ಮಾನ್ವಿ, ರಾಯಚೂರು, ತೀಕಲಪರ್ವಿ, ಕೊಪ್ಪರ ಅನೇಕ ಕ್ಷೇತ್ರಗಳಲ್ಲಿ ಅವರು ಒಂದು ಪಾರಾಯಣದ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ದಾಸಕೂಟಗಳು ಇವತ್ತು ಮಾಯವಾಗಿಬಿಟ್ಟವೆ. ಯಾಕೆ ಎಲ್ಲರೂ ಶಾಣರಾಗಿಬಿಟ್ಟಿವಲ್ಲ ನಾವೀಗ. ನನ್ನಷ್ಟಕ್ಕೆ ನಾನು ಶಾಣೆ, ನಿಮ್ಮಷ್ಟಕ್ಕೆ ನೀವು ಶಾಣೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ಇವತ್ತಿದೆ. ದಾಸಕೂಟ ಯಾವಾಗ ಆಗ್ತಂದ್ರೆ, ನಾನು ಚಿಕ್ಕವ, ನನಗೇನು ತಿಳಿದಿಲ್ಲ, ನಾನು ಇನ್ನೂ ತಿಳ್ಕೋಬೇಕು, ಸಜ್ಜನ ಸಹವಾಸ ಆಗಬೇಕು ಎಂಬ ಒಂದು ಭಾವ ಇದ್ದಾಗ ಮಾತ್ರ ದಾಸಕೂಟದ ರಚನೆ ಆಗ್ತದೆ. ಅನೇಕ ಹರಿದಾಸ ಬಂಧುಗಳು ಒಂದೆಡೆ ಸೇರಲು ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಇಲ್ಲಿ ಇವರೆಲ್ಲರೂ ವೆಂಕಟದಾಸರಕ್ಕಿಂತ ಮಹಾಜ್ಞಾನಿಗಳು, ಅನೇಕ ವಿಷಯಗಳನ್ನ ತಿಳಿದುಕೊಂಡವರು. ಆದರೂ ಸಹಿತ ವೆಂಕಟದಾಸರಿಗೆ ಮಹತ್ವ ಕೊಟ್ಟು ಅವರ ಒಂದು ಜೊತೆಗೂಡಿ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಸುಮಾರು 1985ರಿಂದ 1991-92 ಈ ಮಹಾಭಾರತ ಆತ್ಮನಿರ್ಣಯದ ಒಂದು ಪಾರಾಯಣವನ್ನು ನಮ್ಮ ಕರ್ನಾಟಕದ ಉದ್ದಗಲಕ್ಕೆ ಅವರು ಮಾಡಿದ್ದಾರೆ. ನಂತರದಲ್ಲಿ ನಾನು ಈಗಾಗಲೇ ಹೇಳಿದಂತೆ 1992-93ರಲ್ಲಿ ಗೋನವಟ್ಲದ ಗೋಪಾಲಸ್ವಾಮಿಗೆ ರಥೋತ್ಸವವನ್ನು ನೆರವೇರಿಸುವ ಸಂದರ್ಭದಲ್ಲಿ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಗೋನವಟ್ಲ ರಾಘವೇಂದ್ರರಾಯರು, ಅವರ ಮಕ್ಕಳಾಗಿರ್ತಕ್ಕಂಥ ಶ್ರೀನಿವಾಸರಾಯರು, ಕೃಷ್ಣಮೂರ್ತಿಯವರು ಮತ್ತು ರಾಮರಾಯರು ಒಂದು ಶ್ರದ್ಧೆ ಭಕ್ತಿಗಳಿಂದ ಹಿರಿಯರನ್ನು ಇಟ್ಟುಕೊಂಡು ಅದು ಸಮಯದಲ್ಲಿ ಸಹಿತ ಪೂಜ್ಯ ಅಪಣಾಚಾರ್ಯರು ಬಂದು ಆ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಕ್ಕಾಗಿ ಆ ಸುಂದರ ಚಿತ್ರಣವನ್ನು ವೆಂಕಟರಾಯರು
ಒಂದು ಪ್ರಬಂಧದ ರೀತಿಯಲ್ಲಿ ಮುಂದಿನ ಪೀಳಿಗೆ ಆ ಒಂದು ವಿಷಯ ನೆನಪಿರಲಿ ಅಂತ ಹೇಳಿ ಆ ಪ್ರಬಂಧ ರಚನೆ ಮಾಡಿಕೊಟ್ಟಿದ್ದಾರೆ. ನಂತರದಲ್ಲಿ ಮುದುಗಲ್ಲಿನಲ್ಲಿ ಇರ್ತಕ್ಕಂಥ ಗುರುಸಾರ್ವಭೌಮರ ಸನ್ನಿಧಿಯಲ್ಲಿ ಚಾತುರ್ಮಾಸ್ಯ ವೆಂಕಟದಾಸರ ಜೀವನದಲ್ಲಿ ಇದೊಂದು ಬಹಳ ಮಹತ್ವದ ಘಟ್ಟ. ವರೇಂದ್ರ ಗುರುಸಾರ್ವಭೌಮರವರು ಮುದುಗಲ್ಲಿನಲ್ಲಿ ರಾಯರ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಂತರ ಆಗಿರ್ತಕ್ಕಂಥ ಒಂದು ರಾಜಕೀಯ ವಿಪ್ಲವದಲ್ಲಿ ಆ ಬೃಂದಾವನದ ಪೂಜೆ ನಿಂತು ಹೋಗ್ತದೆ. ಪುನಃ ಅದು ಸೇವೆಗೊಳ್ತಕ್ಕಂಥ ಸಂದರ್ಭ ಬರ್ತದೆ. ವೆಂಕಟದಾಸರು ಆ ಒಂದು ರಾಘವೇಂದ್ರ ಗುರುಸಾರ್ವಭೌಮನ ಪುನಃ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಒಂದು ಪಾಲನ್ನ ಪಡಿತಾರೆ. ವರೇಂದ್ರ ಗುರುಸಾರ್ವಭೌಮ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಬೃಂದಾವನನ್ನ ನಮ್ಮ ಶ್ರೀಶಪ್ರಾಣ ದಾಸರ ತಂದೆಯಾಗಿರ್ತಕ್ಕಂಥ ವಾಸುದೇವಾಚಾರ್ಯರು ಆ ಬೃಂದಾವನದ ಸೇವೆಯನ್ನ ಆ ಬೃಂದಾವನ ಪೂಜೆಯನ್ನ ಮಾಡಿರ್ತಾರೆ. ಕಾಲಾಂತರದಲ್ಲಿ ಆ ಪೂಜೆ ನಿಂತಾಗ ಪುನಃ ಆ ಬೃಂದಾವನ ಪ್ರತಿಷ್ಠಾಪನೆ ಮಾಡಿ ಸೇವಾ ಕೈಂಕರ್ಯಗಳು ಇವತ್ತಿಗೂ ಆ ಮುದುಗಲಿನಲ್ಲಿ ದೇಶಪಾಂಡ ಮನೆತವರನ್ನು ನಿರ್ವಿಘ್ನವಾಗಿ ನಡೆಸಿಕೊಂಡು ಹೋಗ್ತಾರೆ. ಆ ಒಂದು ಕ್ಷೇತ್ರದಲ್ಲಿ ವಿದ್ಯಾಮಾನ್ಯರು ಅಂತಹ ವ್ಯಕ್ತಿಗಳನ್ನ 4 ಜನ ಇತಿಗಳನ್ನ ಅವರು ಅಲ್ಲೇ ಚಾತುರ್ಮಾಸಕ್ಕೆ ಕೂಡಿಸ್ತಾರೆ. ನಮ್ಮ ವೆಂಕಟದಾಸಿಗೆ ದೊಡ್ಡ ಹಬ್ಬ. ಹರಿದಾಸ ಹಬ್ಬಗಳು ನಡೆದರೆ ದೊಡ್ಡ ಹಬ್ಬ. ಮನೆಯಲ್ಲಿ ಆಗ್ತಕ್ಕಂಥ ಲೌಕಿಕ ಹಬ್ಬಗಳಿಗೆ ಅವರು ಅಷ್ಟು ಆಸಕ್ತಿಯನ್ನು ತೋರಿಸ್ತದೇ ಇಲ್ಲ. ಇಲ್ಲೇ ಕಡುಬು ಉಂಡ್ರೆ ಅದು ಮರುದಿವಸ ಜೀರ್ಣ ಆಗಿಬಿಡ್ತದೆ. ಆದರೆ ಆ ಹಬ್ಬದ ರುಚಿಯನ್ನು ಉಂಡ್ರೆ ಇಡೀ ಜೀವನ ಪರ್ಯಂತರ ಆ ಹಬ್ಬದ ರುಚಿಯನ್ನು ನಾವು ಸಹಿಬಹುದು. ಈ ದೃಷ್ಟಿಯಲ್ಲಿ ಅವರು ಇಂತಹ ಒಂದು ಏನು ಹಬ್ಬಗಳಿಗೆ ಬಹಳ ಖುಷಿ ಪಡ್ತಾ ಇದ್ರು. ಮುದ್ದಲ ಗ್ರಾಮದಲ್ಲಿ ಚಾತುರ್ಮಾಸಕ್ಕೆ ವಿದ್ಯಮಾನ ಶ್ರೀಗಳ ಜೊತೆಗೆ 4 ಜನ ಶ್ರೀಗಳು ಚಾತುರ್ಮಾಸಕ್ಕೆ ಕೊಡ್ತಾರೆ. ಅಲ್ಲೇ ವೆಂಕಟದಾಸರೇ ಮೊದಲೇ ಪರಿಚಯ ಇತ್ತು, ವಿದ್ಯಮಾನ ತೀರ್ಥಗಳ ಪರಿಚಯ. ಅಲ್ಲೇ ಅವರು ವಾಸ್ತವ್ಯ ಮಾಡಿಬಿಟ್ಟಿದ್ರು. ಬೆಳಗಿನ ಉದಯದಿಂದ ರಾತ್ರಿಯ ತೊಟ್ಲ ಸೇವರೆಗೆ ಗುರುಗಳ ನಿಯಮಬದ್ಧ ಕಾರ್ಯದಲ್ಲಿ ವೆಂಕಟದಾಸ ಸಕ್ರಿಯವಾಗಿ ಪಾಲ್ಗೊಂಡು ಗುರುಗಳ ದೃಷ್ಟಿಗೆ ಬೀಳ್ತಾ ಇದ್ರು. ಬಿಡುವಿನ ಸಮಯದಲ್ಲಿ ಮಾತ್ರ ತತ್ವಯುತ ಚರ್ಚೆ ಮತ್ತು ಬೋಧನೆಗಳು ಮತ್ತು ಸಮಗ್ರ ಸುಳಾದಿಗಳ ಪಾರಾಯಣ, ಹರಿತಾಮೃತ ಸಂಪೂರ್ಣ ಪಾರಾಯಣ, ಈ ರೀತಿಯಾಗಿ ವೆಂಕಟದಾಸರು ಚಾತುರ್ಮಾಸ ಮುಗಿಯುವವರೆಗೂ ಆ ಗುರುಗಳ ಸನ್ನಿಧಿಯಲ್ಲಿದ್ದು ಅವರ ಸೇವೆಯನ್ನ ಮಾಡ್ತಾರೆ. ಆ ಸಮಯದಲ್ಲಿ ವಿದ್ಯಮಾನ ತೀರ್ಥ ಶ್ರೀಗಳು ವೆಂಕಟದಾಸರಿಗೆ ಗುಪ್ತ ಸಾಧನೆಯನ್ನ, ಅವರ ಅಂತಃಶಕ್ತಿಯನ್ನ ಗಮನಿಸಿಕೊಂಡು ಅವರನ್ನು ಹತ್ತಿರದಲ್ಲಿ ಕೂಡಿಸಿಕೊಂಡು ಗೌರವಿಸಿ ಸನ್ಮಾನಿಸಿ ವಿಶೇಷ ಅನುಗ್ರಹವನ್ನ ವೆಂಕಟದಾಸರ ಮೇಲೆ ಮಾಡ್ತಾರೆ. ಇನ್ನೊಂದು ಸಂದರ್ಭದಲ್ಲಿ ಅವರು ತಮ್ಮ ಮಗನ ಲೌಕಿಕ ವಿಷಯವಾಗಿ ಅವರಿಗೆ ಊರನ್ನು ಬಿಡ್ತಕ್ಕಂಥ ಪ್ರಸಂಗ ಬರ್ತಾ ಇದೆ. ಅವರು ಮಾನವಿಗೆ ಹೋಗ್ತಾರೆ. ಮಾನವಿಯಲ್ಲಿ ಹೋದ್ರೂ ಸಹಿತ ಅವರು ಲೌಕಿಕ ಒಂದು ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳದೆ ಅನೇಕ ಕಾರ್ಯಗಳನ್ನು ಅಲ್ಲಿ ಮಾಡ್ತಾರೆ. ಅನೇಕ ಹರಿದಾಸ ಬಂಧುಗಳನ್ನ ಧರ್ಮ ಮಾರ್ಗಕ್ಕೆ ಪ್ರೇರಿಸ್ತಾರೆ. ಅವರು ಮುಂದೆ ಕೂತ್ಕೊಂಡು ನಾವು ಮಾತಾಡ್ಬಿಟ್ರೆ ಸಾಕು, ನಮಗೆ ಹರಿಯಲ್ಲಿ ಭಕ್ತಿ ಉದ್ರೇಕ ಆಗ್ತದೆ, ದಾಸತ್ವವನ್ನು ಬಿಡ್ತಕ್ಕಂಥ ಒಂದು ಮನಸ್ಸಾಗ್ತದೆ. ಅಂತಹ ಒಂದು ವ್ಯಕ್ತಿತ್ವ ವೆಂಕಟದಾಸರದು ಇರುತ್ತದೆ. ಅವರಿಗೆ ಅನಂತರದಲ್ಲಿ ಅವರು ಗಂಗಾವತಿಗೆ ಬರ್ತಾರೆ. ಗಂಗಾವತಿಯಲ್ಲಿ ಸಹಿತ ಅನೇಕ ಜನರು ಅವರ ಆಶ್ರಯವನ್ನ ಪಡಿತಾರೆ, ಧರ್ಮೋಪದೇಶವನ್ನು ಪಡಿತಾರೆ. ಜೀವನದ ಕ್ರಮವನ್ನ ಯಾವ ರೀತಿಯಾಗಿ ನಾವು ಅಳವಡಿಸ್ಕೊಳ್ಬೇಕು, ಯಾವ ರೀತಿಯ ಪಾರಾಯಣ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ಪಾರಾಯಣಗಳನ್ನು ಮಾಡಬೇಕು ಅಂಥೇಳಿ ಅವರು ಗಂಗಾವತಿಯಲ್ಲಿ ಸಹಿತ ಅನೇಕ ಜನರಿಗೆ ಈ ಧರ್ಮದ ಮಾರ್ಗವನ್ನ ಪ್ರೇರಣೆ ನೀಡ್ತಾರೆ. ನಂತರದಲ್ಲಿ ಸಿನ್ನೂರು ತಾಲೂಕಿನ ತುರಿಹಳ ಗ್ರಾಮದಲ್ಲಿ ಜ್ಞಾನಸತ್ರದಲ್ಲಿ ಅವರು ಭಾಗವಹಿಸ್ತಾರೆ. ಸುಳಾದಿ ವಾಚನಕ್ಕೆ ಮನಸೋತು ಇವರ ಅಂತಃಶಕ್ತಿಯನ್ನ ಗುರುತಿಸಿಕೊಂಡು ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀರಾಮರಾಯರು ಇವರನ್ನ ವೇದಿಕೆ ಕರೆದು ಆವಾಗ ಅಲ್ಲೇ
ಶ್ರೀಪಾದರಾಯರ ಮಠದ 1008 ಶ್ರೀ ವಿಜ್ಞಾನಿ ತೀರ್ಥಗಳು ಆಗಮಿಸಿರ್ತಾರೆ. ಅವರಿಂದ ವೆಂಕಟದಾಸರಿಗೆ ತಾಂಬೂಲಾದಿ ಗೌರವವನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಈ ರೀತಿಯಾಗಿ ವೆಂಕಟದಾಸರ ಜೀವನ ಪಂಢರಪುರ ಯಾತ್ರೆಯ ನಂತರ ಸಂಪೂರ್ಣವಾಗಿ ಆಧ್ಯಾತ್ಮದ ಒಂದು ಚಟವಟಿಕೆಯಲ್ಲವರು ನಿರತರಾಗ್ತಾರೆ. ಅವರ ಅನುಗ್ರಹ, ಅವರ ನಡವಳಿಕೆಗಳು, ಅವರ ಪ್ರಭಾವಗಳು ನಮ್ಮಲ್ಲಿ ಕಿಂಚಿತ್ತಾದರೂ ಬರಲಿ ಅಂತ ಹೇಳುತ್ತಾ, ಇವತ್ತು ಅವರು ಹಾಡ್ತಕ್ಕಂಥ ನಿತ್ಯ ಪಾರಾಯಣ ಮಾಡ್ತಕ್ಕಂಥ ಬಾದರಾಯಣ ವಿಠಲ ಇವರು ಜಗನ್ನಾಥದಾಸ ಶಿಷ್ಯಂದರು. ಅವರು ಮಾಡತಕ್ಕಂಥ ಒಂದು ಸುಳಾದಿಯನ್ನು ಹೇಳೋದರ ಮೂಲಕ ಇವತ್ತಿನ ಒಂದು ಚಿಂತನಾ ಕಾರ್ಯವನ್ನು ನಾನು ಮುಗಿಸ್ತಾ ಇದ್ದೇನೆ. ಹೊಲಸುದಾಸನು ನಾನು ಕುಲಗೇಡಿ ದಾಸ, ನಾನು ಕುಲಗೇಡಿ ದಾಸ, ನಾನು ಹೊಲಸುದಾಸ. ಇಳಿಯಳು ಸಜ್ಜನರ ನೆಲೆಗಂಟು ನಿಂದಿಸುವ ಹೊಲೆದಾಸ ನಾನಯ್ಯ ಜಲಜನಾಭ. ಕೆಲಕಾಲ ನೀಚ ಕರ್ಮಂಗುಳಿಗಳಾಗಾದ ಕೆಟ್ಟ ಹುಳುಕು ಚಿತ್ತನು ನಾನು ದಾಸನೇನು. ಎಳೆಯಾನಂದದಿ ಅರ್ಧಗಳಿಗೆ ಕ್ಷಣ ಬೇಡದಲೆ ಸಲಹುವ ಸ್ವಾಮಿ ನಿನ್ನ ಮರೆತಿಪ್ಪೇನು. ಅಲವ ಬೋಧರ ಗುರು ಬಾದರಾಯಣ ವಿಠಲ, ಇಳಿಯಳು ನಾನೊಬ್ಬ ದಾಸಭಾಸನಯ್ಯ. ದಾಸತ್ವದ ಬಗೆಯ ಲೇಸುವರೆಯೇ ನಾನು ಆಸಿದನು, ನಾನು ಮೋಸದಾಸನು ನಾನು. ಈ ಶರೀರವನ್ನು ಸದಾ ಪೋಷಣದಲ್ಲಿ ಪರಮ ಕೌಶಲ್ಯವನ್ನುಳ್ಳ ದಾಸದಾಸನು ನಾನು. ಈಶ ನೀನೆಂಬುವುದು ಈಶತು ನಾನರಿಯೇ, ಕೇಶವನೇ ಕೇಳೋ ದಾಸ ನಾನೆಂತಿಟ್ಟೆ. ಈಶ ಹಯಗ್ರೀವ ಬಾದರಾಯಣ ವಿಠಲ, ದಾಸನೆಂದು ಕರಿಯೇ ಕೂಪಿಸಿ ಗೊಂಬೆನೋ. ಕಾಮಿನಿಯರ ಸಂಗ ಸಾಮಾಗ್ರಿ ಹುಡಕೂತ ಭೂಮಿಯೊಳ್ತಿರಗುವ ಪಾಮರನೋ ನಾನು. ಶ್ರೀಮಧ್ವಶಾಸ್ತ್ರಾರ್ಥ ಪ್ರೇಮಾದಿ ಗುರುದ್ವಾರ ನಾಮನ ಪೂರ್ವಕ ಕೇಳಲಿಲ್ಲವೋ ಕೆಟ್ಟ. ಗೋಮುಖ ವ್ಯಾಘ್ರನಂತೆ ಮನದಳು ಸದಾ ಕಾಮ ಕ್ರೋಧಗಳು ಬಚ್ಚಿಟ್ಟುಕೊಂಡಿಪ್ಪೆ. ತಾಮಸ ನಾನಯ್ಯ ನಿನ್ನ ದಾಸನೆಂಬೋ ನಾಮ ಸಲ್ಲುವುದೇ ಎನ್ನಂಥ ಪತಿತಗೆ. ಭೀಮಸೇನ ಪ್ರಿಯ ಬಾದರಾಯಣ ವಿಠಲ ರಾಮ, ನಿನ್ನ ದಾಸ್ಯವೆಲ್ಲೋ ನಾನೆಲ್ಲಿಹೇನೋ. ಪರನಿಂದ ರಥ ನಾನು, ಪರಮ ಪತಿತ ನಾನು, ಪರದ್ರವ್ಯ ಪರನಾರಿ ಹರನಾದಿ ಬಲುಶೂರ. ತಿರಹೋಳುತ್ತ ನಾಯಿ ತರನಂತೆ ತಿರುಗಿ ಮನೆ ಮಾನೆ ತಿರುಗಿ ತಿಂದು ಮತ್ತವರ ನಿಂದಿಸುವೇನು. ಹರಿದಾಸರಿಗೆ ಎಂತ ಹರಕು ಬುದ್ಧಿಯುಂಟೆ. ನರನಾರಾಯಣ ಬಾದರಾಯಣ ವಿಠಲ, ಹೊರಗೆ ನೋಡಲು ದಾಸ ಒಳಗೆ ನೋಡಲು ದೋಷ. ತಾರತಮ್ಯ ಪಂಚಭೇದ ದಾರಿಯನ್ನು ಕಾಣೆ ನಾನು. ವೀರ ವೈಷ್ಣವರ ದಿವ್ಯ ಮೂರಾರು ಭಕ್ತಿಯ ನೋಡಿ ಸೇರಿಸಲಾರ ದೇವರ ದೂರುವೇನು. ದುಃಖದಿಂದ ಘೋರ ಡಂಬದಿಂದ ಈ ನಾರುವ ಶರೀರ ತೊಳೆದು 6 ನಾಮ ಮುದ್ರೆ ಧಾರಣವ ಮಾಡಿಕೊಂಡು 6 ಮಂದಿ ವೈರಿಗಳ ಸಿರಿ ಕೆಟ್ಟೆನೆಲ್ಲೋ ದೇವ. ವಾರಿಜಾತನ ಚಕ್ರ ನಾರದಾದಿ ವಂದ್ಯ ಪಾದಾರದಿಂದ ನಿನ್ನ ಕಾಮದಾರಿದಾವುದು ಸ್ವಾಮಿ. ಇರದೀನ ಜನ ಮಂದರ ದಯವಾರಿದೆ ರಮಾರಮಣ ನಿನ್ನ ಕಾಂಬದಾರಿದಾವುದು. ಅಯಾಶ್ಯ ತೋರು ತಪ್ಪುಗಳೆಣಿಸಿ ಗಾರು ಮಾಡದಿರು ದಾನವಾರಿ ಬಾದರಾಯಣ ವಿಠಲ ವಿಶ್ವರೂಪ ದಯದಿ. ಕರೆಸಿದೆ ನರರಿಂದ ಹರಿದಾಸನೆಂದೆನ್ನ ಬರಿದು ಮಾಡದೆ ಕಾಯೋ ಬಾದರಾಯಣ ವಿಠಲ. ಕರೆಸಿದೆ ನರರಿಂದ ಹರಿದಾಸನೆಂದೆನ್ನ ಬರಿದು ಮಾಡದೆ ಕಾಯೋ ಬಾದರಾಯಣ ವಿಠಲ. ಕರೆಸಿದೆ ನರರಿಂದ ಹರಿದಾಸನೆಂದೆನ್ನ ಬರಿದು ಮಾಡದೆ ಕಾಯೋ ಬಾದರಾಯಣ ವಿಠಲ. ಎಲ್ಲರೂ ವೆಂಕಟದಾಸ ವೆಂಕಟದಾಸ ಅಂತ ಕರೀತಾ ಇದ್ದಾರೆ. ಆ ದಾಸತ್ವವನ್ನು ನನಗೆ ನಿಜವಾಗಿ ಕೊಟ್ಟು ಕಾಪಾಡು ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ಈ ಒಂದು ವೆಂಕಟದಾಸ ಎರಗುವಂಥ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ. ಶ್ರೀ ಶ್ರೀನಿವಾಸ ಗುರು ರಾಘವೇಂದ್ರ.